ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವರ್ಷದಲ್ಲಿ 6 ತಿಂಗಳು ಕಳೆದೋಯ್ತು. ಮತ್ತೆ ನೆಕ್ಸ್ಟ್ 6 ತಿಂಗಳಿಗೆ ಇವಾಗ ಕಾಲಿಟ್ಟಿದೀವಿ. ಜೂನ್ 1ನೇ ತಾರೀಕು ಬಂದಾಯ್ತು. ಬಹಳಷ್ಟು ವ್ಯತ್ಯಾಸಗಳು ಆಗುತ್ತೆ. ಆದ್ರೆ ಈ ಬಾರಿ ನಾನು ಈ ವಿಡಿಯೋದಲ್ಲಿ ಏನೇನು ವ್ಯತ್ಯಾಸ ಆಗುತ್ತೆ ಅಂತ ಹೇಳಕ್ ಹೋಗಲ್ಲ. ಬಿಕಾಸ್ ನಿಮಗೆ ಗೊತ್ತು, ಎಲ್ಲಾದ್ರ ಮೇಲೂ ಬೆಲೆ ಏರಿಕೆ ಆಗಿದೆ. ಈ KYC ಮಾಡಿಸ್ಕೊಳ್ಳಿ, ಗ್ಯಾಸ್ ಸಿಲಿಂಡರ್ಗಳ ಮೇಲೆ ನಿಮ್ಗೆ ಲಿಮಿಟೇಷನ್ಸ್ಗಳು, ಇದೆಲ್ಲ ಸರ್ವೇ ಸಾಮಾನ್ಯವಾಗಿರುವಂತ ಇಶ್ಯೂ. ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಆದ್ರೆ ಇವತ್ತೇನ್ ಮಾಡ್ತಾ ಇದೀನಿ ಅಂದ್ರೆ, ನೀವುಗಳು ಕಮೆಂಟ್ ಅಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದೀರಾ. ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಉತ್ತರ ಕೊಡ್ತೀನಿ. ಸೊ ಇದ್ರ ಜೊತೆಗೆ ನಿಮ್ಗೆ ಏನಾದ್ರು ಲೇಟೆಸ್ಟ್ ಆಗಿರುವಂತ ಅಪ್ಡೇಟ್ಸ್ ಗಳು ಬಂದಿದ್ದಲ್ಲಿ ಗೃಹಲಕ್ಷ್ಮಿ ಮತ್ತೆ ರೇಷನ್ ಕಾರ್ಡಿನ ವಿಚಾರ ಅದನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಇವತ್ತಿನ ವಿಚಾರನ ಮಾತಾಡ್ತಾ ಹೋಗ್ಬಿಡೋಣ. ಸೊ ಕಮೆಂಟ್ ಗಳಲ್ಲಿ ತುಂಬಾನೇ ಬಂದಿರುತ್ತೆ. ನಮ್ಗೆ ಯುವ ನಿಧಿದು ಮೇಜರ್ ಆಗಿ 2 ಸ್ಟೂಡೆಂಟ್ಗಳು ನನಗೆ ಕಮೆಂಟ್ ಅಲ್ಲಿ ತಿಳಿಸಿದ್ದಾರೆ, ಜಾನ್ವರಿಯಿಂದ ಬಂದಿಲ್ಲ ನನಗೆ ಅಂತ ಹೇಳ್ಬಿಟ್ಟು. ನಿಮಗೆ ಅಟ್ಲೀಸ್ಟ್ ಜಾನ್ವರಿಯಿಂದ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಇನ್ನು ಕೆಲವರಿಗೆ ಆಕ್ಚುಲಿ ಇನ್ನೂ ಒಂದಷ್ಟು ತಿಂಗಳಿಂದಾನೇ ಬಂದಿಲ್ಲ. ಸೊ ನಾನು ಆಕ್ಚುಲಿ ನನ್ನ ಯುವ ನಿಧಿ ಅಮೌಂಟ್ ನಾನು ವಿಡಿಯೋ ಮಾಡಿದ್ದೆ. ತುಂಬಾ ಜನಕ್ಕೆ ಆಕ್ಚುಲಿ 3 ತಿಂಗಳಿಂದ ಅಮೌಂಟ್ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಮಾರ್ಚ್, ಏಪ್ರಿಲ್, ಮೇ ವರ್ಗುನು ಬಂದಿಲ್ಲ. ಮೇ ಆಯ್ತು, ಇವಾಗ ಜೂನ್ಗೂ ಬಂದಾಯ್ತು. 4 ತಿಂಗಳ ಹಣನ ಕನ್ಸಿಡರ್ ಮಾಡೋಣ. ಕೆಲವರಿಗೆ ಜಾನ್ವರಿಯಿಂದ ಬರ್ತಾ ಇಲ್ಲ ಅಂತ ಕಮೆಂಟ್ ಹಾಕ್ತಾ ಇದ್ದಾರೆ. ಸೊ ನಾವು 3 ತಿಂಗಳು ಅಂತ ಅನ್ಕೊಂಡಿದ್ವಿ. ಅಲ್ಲಿ ನೋಡಿದ್ರೆ ಇನ್ನೂ ಒಂದಷ್ಟು ಜನಕ್ಕೆ ಅನ್ಯಾಯ ಆಗಿದೆ ಕಾಣಿಸ್ತಾ ಇದೆ ನೀಟಾಗಿ. ಸೊ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಬ್ರು ಯಾರೋ ಕಮೆಂಟ್ ಹಾಕಿದ್ದಾರೆ, ಯುವ ನಿಧಿ ಮಾರ್ಚ್ ಇಂದ ಬಂದಿಲ್ಲ, ಹೆಲ್ಪ್ ಲೈನ್ ನಂಬರಿಗೆ ಕಾಲ್ ಮಾಡಿ ಕೇಳಿದ್ರೆ 2026 ಫುಲ್ ಇಯರ್ ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ 2027 ಆದ್ರೂ ಬರೋದು ಡೌಟು. ಸೊ ಯುವ ನಿಧಿಗೆ ಕಾಲ್ ಮಾಡಿ ಕೇಳಿದಾರೆ ಅಂತೆ. ಟೋಲ್ ಫ್ರೀ ನಂಬರ್ ಲಾಸ್ಟ್ ಟೈಮ್ ಹೇಳಿದೆ ನಿಮ್ಗೆ, ಟೋಲ್ ಫ್ರೀ ನಂಬರ್ ಇರುತ್ತೆ, ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು. ಕಾಲ್ ಮಾಡಿದ್ರು ವರ್ಷದ ಪೂರ್ತಿ ಒಟ್ಟಿಗೆ ಹಾಕ್ತಿವಿ ಅಂತ ಹೇಳಿದಾರಂತೆ. ಒಟ್ಟಿಗೆ ಹಾಕೋ ಲಕ್ಷಣಗಳು ನಿಜವಲ್ಲೂ ಕಾಣಿಸ್ತಾ ಇಲ್ಲ. ಬಿಕಾಸ್ ಇವಾಗ ಹೊಸ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆ ಆಗ್ತಾ ಇರೋ ಕಾರಣ ಇದನ್ನೆಲ್ಲ ಅವರು ಫಸ್ಟ್ ಸೀಟ್ ಮೇಲೆ ಒಂದು ಕೂತ್ಕೊಂಡು ಆಮೇಲೆ ಇದನ್ನೆಲ್ಲ ಸಾರ್ಟ್ ಔಟ್ ಮಾಡ್ಬೇಕು. ಈ ಕಡೆ ಗೃಹಲಕ್ಷ್ಮಿ ಹಣನೆಲ್ಲ ತಗೊಂಡು ಯುವ ನಿಧಿಯಿಂದ ಗೃಹಲಕ್ಷ್ಮಿಗೆ ವರ್ಗಾವಣೆ ದುಡ್ಡ ಮಾಡಿದ್ದಾರೆ ಅಂತ ಕೂಡ ಹೇಳ್ದೆ ನಾನು. ಹಾಗಾಗಿ ಯುವ ನಿಧಿದು ತೊಂದರೆ ಆಗಿರೋದು. ಬಟ್ ಲೇಟೆಸ್ಟ್ ಆಗಿ ಯುವ ನಿಧಿಯಿಂದ ನಾವು ಈ ತಿಂಗಳು ಹಾಕ್ತಿವಿ ಅಥವಾ ಇಷ್ಟು ತಿಂಗಳದು ನಾವು ಅಮೌಂಟ್ ನ ಈ ದಿನಾಂಕ ನಾವು ಕ್ರೆಡಿಟ್ ಮಾಡ್ತೀವಿ ಅಂತ ಮಾತ್ರ ಸ್ಟೇಟ್ಮೆಂಟ್ ನ ಕೊಡ್ತಾ ಇಲ್ಲ. ಸೊ ವೇಟ್ ಮಾಡ್ಬೇಕಾಗುತ್ತೆ ಯುವ ನಿಧಿಯವರು. ಏನು ಮಾಡಕ್ಕಾಗಲ್ಲ, ಇದು ಕರ್ನಾಟಕ, ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕು. ಅಂಡ್ ಇದಾದ್ಮೇಲೆ 21ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಗೃಹಲಕ್ಷ್ಮಿದ್ ಆಗ್ತಾ ಇದಾರೆ. 31ನೇ ಕಂತಿನ ಹಣ ಬಂದಿಲ್ಲ ಅಂತ ಆಗ್ತಾ ಇದಾರೆ. 31 ರಿಲೀಸೇ ಆಗಿಲ್ಲ. ಇನ್ನ 29, 30 ಕ್ಲಿಯರ್ ಮಾಡೋದ್ರಲ್ಲೇ ಇದೆ ಗೌರ್ಮೆಂಟ್. 31 ರಿಲೀಸೇ ಆಗಿಲ್ಲ. ರಿಲೀಸ್ ಆದ್ಮೇಲೆ ನಾನು ಅದ್ರ ಬಗ್ಗೆ ನಿಮ್ಗೆ ವಿಡಿಯೋ ಮಾಡ್ತೀನಿ. 31 ಬಂದಿಲ್ಲ, ಅಮೌಂಟ್ ಬಿಟ್ಟಿಲ್ಲ. ನೆಕ್ಸ್ಟ್ ಅನ್ನಭಾಗ್ಯ ಯೋಜನೆದು ಕಮೆಂಟ್ ಹಾಕಿದ್ದಾರೆ. ಹೌದು, ನಮ್ ಕಡೆ ಮೇ ಮಂತ್ ಅಲ್ಲಿ 4 kg ಅಕ್ಕಿ, 6 kg ರಾಗಿನ ಕೊಟ್ಟಿದ್ದಾರೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಹಾಕಿದ್ದಾರೆ. ಎಸ್, ನಾನ್ ನಿಮ್ಗೆ ಅದೇನೆ ಹೇಳಿದ್ದು. ಈ ತಿಂಗಳು ಮುಂದಿನ ತಿಂಗಳು ನಿಮಗೆ ಏನ್ ಮಾಡ್ತಾರೆ ಅಂದ್ರೆ 4 kg ಅಕ್ಕಿ, 6 kg ರಾಗಿನ ಕೊಡ್ತಾ ಇದಾರೆ. ಬಿಕಾಸ್ ಕರ್ನಾಟಕದಲ್ಲಿ ಅಕ್ಕಿ ಶಾರ್ಟೇಜ್ ಆಗಿದೆ. ಸೊ ಅಕ್ಕಿ ಶಾರ್ಟೇಜ್ ಆಗಿ ಅದು ಸರಿ ಹೋಗೋವರೆಗೂ ನಿಮ್ಗೆ ಬರೋದಿಲ್ಲ. ಇದನ್ನ ಹಿಂಗೆ ಸ್ಪ್ಲಿಟ್ ಮಾಡಿ ಕೊಡ್ತಾರೆ. ಅದು ಏನು ರಾಜ್ಯ ಸರ್ಕಾರದ್ದು ರಾಗಿ, ಅಕ್ಕಿ ಬದಲಿಗೆ ರಾಗಿ ಕೊಡ್ತಿದ್ದಾರೆ. ಬಟ್ 4 kg ಅಕ್ಕಿ ಏನ್ ಬರ್ತಿದೆ ಅದು ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದಲ್ಲ. ರಾಜ್ಯದಲ್ಲಿ ಅಕ್ಕಿ ಇಲ್ಲ, ಅದಕ್ಕೆ ನಿಮ್ಗೆ ರಾಗಿ ಕೊಡ್ತಾ ಇದ್ದಾರೆ. ಅದಾದ್ಮೇಲೆ ನಮ್ಗೆ 5 kg ಅಕ್ಕಿ, 5 kg ರಾಗಿ ಕೊಟ್ಟಿದ್ದಾರೆ. ಓಕೆ, ಇದು ಯಾವ್ದೋ ಬೇರೆ ಜಾಗದಲ್ಲಿ 4 kg ಅಕ್ಕಿ ಕೊಡ್ಬೇಕು. ಬಟ್ ಇವ್ರಿಗೆ 5 kg ಅಕ್ಕಿ, 5 kg ರಾಗಿ ಕೊಟ್ಟಿದ್ದಾರೆ. ಬಟ್ ದಯವಿಟ್ಟು ಯಾವ ಜಿಲ್ಲೆ ಅಂತ ಸ್ಪೆಸಿಫೈ ಮಾಡಿ. APL ಕಾರ್ಡ್ ಅಕ್ಕಿ ಕೊಡಲ್ಲ, ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಕಾಸ್ಟ್ಲಿ ಆಗಿದೆ. APL ಕಾರ್ಡ್ ಇದ್ದವರು ಬೇಸಿಕಲಿ ಯಾರು ರೇಷನ್ ಡಿಪೋಗಳಿಗೆ ಹೋಗಿ ಅಕ್ಕಿನ ತಗೊಳಲ್ಲ. ಯಾಕಂದ್ರೆ 50% ದುಡ್ಡನ್ನ ಕಟ್ಟಿಬಿಟ್ಟೆ ನಾವು ತಗೋಬೇಕು. ಸೊ ಏನ್ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ. ಏನ್ ಬೇಡ ಬಿಡಿ ರೇಷನ್ದು ಅಂತ ಹೇಳ್ಬಿಟ್ಟು ಅದನ್ನ ಅದು ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರ್ಕೋತಾ ಇರೋ ಕಾರಣ ಅದು ಇನ್ನೂ ಬೆಲೆ ಜಾಸ್ತಿ ಆಗುತ್ತೆ. ಅಂಡ್ ಇವಾಗ ಅಫ್ಕೋರ್ಸ್ ಎಲ್ಲ ಬೆಲೆ ಜಾಸ್ತಿ ಆಗಿರೋ ಕಾರಣ APL ಕಾರ್ಡ್ ಇದ್ದವರು ಹೋಗಿ ರೇಷನ್ ಡಿಪೋಗಳಲ್ಲಿ ತಗೋತೀನಿ ಅಂದ್ರೆ ಪ್ರೈಸ್ ಜಾಸ್ತಿ ಆಗೇ ಇದೆ. ಸೊ ಯೂಶಲಿ ಯಾರು ತಗೊಳಲ್ಲ. ಬಟ್ ತಗೊಂಡ್ಬೇಕು ಅಂದ್ರೆ ಪ್ರೈಸ್ ಜಾಸ್ತಿ ಇದೆ. 5 kg ಅಕ್ಕಿ, 5 kg ರಾಗಿ. ಗೃಹಲಕ್ಷ್ಮಿ 1 ಕಂತು ಬಂದಿದೆ ಬೆಂಗಳೂರು ಗ್ರಾಮಾಂತರ. ಓಕೆ, ಎಲ್ಲಾ ಕಡೆ ಹಾಗಾದ್ರೆ 5 kg 2 ಜಿಲ್ಲೆಯವರು ಯಾರೋ ಕಮೆಂಟ್ ಹಾಕಿದ್ದಾರೆ. 5 kg ರಾಗಿ, 5 kg ಅಕ್ಕಿ ಕೊಟ್ಟಿದ್ದಾರೆ ಅಂತ ಹೇಳಿ. ಗುಡ್, ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ಇಲ್ಲಿ 4 ಅಂತ ಅನೌನ್ಸ್ ಮಾಡಿದ್ರು. ಬಟ್ ಕೆಲವೊಂದ್ ಕಡೆ 5 ಕೊಡ್ತಾ ಇದಾರೆ. ಫೈನ್, ಏನ್ ತೊಂದರೆ ಇಲ್ಲ. ಬಟ್ ಇಲ್ಲಿ 1 ತಿಂಗಳದು ಗೃಹಲಕ್ಷ್ಮಿ ಮಾತ್ರ ಬಂದಿದೆ ಅಂತ ಹಾಕಿದ್ದಾರೆ. 29 ಬಹುಶಃ ಬಂದಿರ್ಬೋದು, 30 ಬರುತ್ತೆ. ಈ ವಾರ ಎಲ್ಲ ಇನ್ನ ಬರುತ್ತೆ, ತಲೆ ಕೆಡ್ಸ್ಕೊಂಡ್ಬಿಡ್ರಿ. ಮೇ ತಿಂಗಳಲ್ಲಿ ಆಕ್ಚುಲಿ ಕ್ಲಿಯರೆನ್ಸ್ ಸಿಗ್ಬೇಕಿತ್ತು. ಬಟ್ ಇವಾಗ ಜೂನಿಗೆ ಕಾಲಿಟ್ಟಾಗಿದೆ. ಕಂಟಿನ್ಯೂ ಆಗುತ್ತೆ, ಬರುತ್ತೆ. ಯಾಕಂದ್ರೆ ಮಧ್ಯದಲ್ಲಿ ಈ ಸರ್ಕಾರದ್ದು ಸ್ವಲ್ಪ ನೋಡಿದ್ರಲ್ಲ, ಯಾರ್ಯಾರು CM ಆಗ್ಬೇಕು, ಇವರು ಫೈಟಿಂಗ್ ಎಲ್ಲ ಮಾಡ್ಕೊಂಡು ಕೊನೆಗೂ ಇವಾಗ CM ಸ್ಥಾನಕ್ಕೆ ಬೇರೆಯವರು ಬಂದಾಗಿದೆ. ಸೊ ಅದೆಲ್ಲ ಸಾರ್ಟ್ ಔಟ್ ಆಗೋವರೆಗೂ ಸ್ವಲ್ಪ ಡಿಲೇ ಎಕ್ಸ್ಪೆಕ್ಟ್ ಮಾಡ್ಬೇಕು ನಾವುಗಳು. ಇದಾದ್ಮೇಲೆ ನೆಕ್ಸ್ಟ್ ಕಮೆಂಟ್ ಅಲ್ಲಿ ನಮ್ಗೆ ಇವಾಗ ಓಲ್ಡ್ ಏಜ್ ಪೆನ್ಷನ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದಾರೆ. ವಿಜಯನಗರ್ 2 months ಇಂದ ಬಂದಿಲ್ಲ ಅಂತ ಹೇಳ್ತಾ ಇದಾರೆ. ಸೊ ಹೌದು, ಬಿಲೋ ಅಬೋ 60 ಇರೋರ್ಗೆ. ಆಮೇಲೆ ವಿಡೋ ಪೆನ್ಷನ್ ಗಳು ರಿಲೀಸ್ ಆಗಿಲ್ಲ, ಇದು ತೊಂದರೆ ಆಗಿದೆ. ಸೊ ವಿಡೋ ಪೆನ್ಷನ್ ಆಮೇಲೆ ಸೀನಿಯರ್ ಸಿಟಿಸನ್ಸ್ ಗಳಿಗೆ ಪೆನ್ಷನ್ ರಿಲೀಸ್ ಆಗಿಲ್ಲ. ಅದ್ರ ಬಗ್ಗೆ ಕರೆಕ್ಟ್ ಆಗಿ ಮಾಹಿತಿ ಇನ್ನ ಬಂದಿಲ್ಲ. ಯಾಕೆ, ಏನು ಅಥವಾ ಏನ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಆದ್ರೆ ನಾನು ಕ್ರಾಸ್ ವೆರಿಫೈ ಮಾಡ್ಬಿಟ್ಟು ನಿಮ್ಗೆ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿನ ಕೊಡ್ತೀನಿ.
ಓಕೆನಾ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಮಗೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕಿ 3 ತಿಂಗಳಾಯ್ತು, ಇನ್ನ ಅಮೌಂಟ್ ಬಂದಿಲ್ಲ. ಗೃಹಲಕ್ಷ್ಮಿ ಇರೋರ್ಗೆ ಬರ್ತಾ ಇಲ್ಲ. ಸೊ ಅಪ್ಲಿಕೇಶನ್ ಹೊಸದಾಗ ಹಾಕಿರೋರ್ಗೆ ಮತ್ತೊಮ್ಮೆ ಕ್ರಾಸ್ ವೆರಿಫಿಕೇಶನ್ ಮಾಡಿ, ಕ್ರಾಸ್ ಚೆಕ್ ಮಾಡಿ, ಅದು ನಿಮ್ಗೆ ಎಲ್ಲ ಏನೋ ಒಂದು ಕ್ರೈಟೀರಿಯಾದೊಳಗಡೆ ಬರ್ತೀರಾ ಅಂತ ಕನ್ಫರ್ಮೇಶನ್ ಆಗೋವರೆಗೂ ಹಣನ ರಿಲೀಸ್ ಮಾಡಲ್ಲ. ಇದು ಡಿಲೇ ಆಗುತ್ತೆ, ವೇಟ್ ಮಾಡಬೇಕು. ಗೃಹ ಜ್ಯೋತಿ 3 ವರ್ಷದ 10% ಯಾಕೆ ಜಾಸ್ತಿ ಮಾಡಿಲ್ಲ, ಇದರ ಬಗ್ಗೆ ಹೇಳಿ ಮೇಡಮ್. ಗೃಹ ಜ್ಯೋತಿ 3 ವರ್ಷ ಆದ್ರೂ 10% ಯಾಕೆ ಜಾಸ್ತಿ ಮಾಡಿಲ್ಲ, ಇದರ ಬಗ್ಗೆ ಹೇಳಿ ಮೇಡಮ್. ಗೃಹ ಜ್ಯೋತಿ ನಿಮ್ಗೆ ಗೊತ್ತಿರೋ ಹಾಗೆ ಪ್ರೈಸ್ ಜಾಸ್ತಿ ಆಗಿದೆ, ನೀವು ಕರೆಕ್ಟ್ ಆಗಿ ನೋಡಿಲ್ಲ ಅನ್ಸುತ್ತೆ. ಎಲೆಕ್ಟ್ರಿಸಿಟಿ ಬಿಲ್ ಅಲ್ಲಿ ನೀವು ಕಿಲೋವ್ಯಾಟ್ ನ ಚೆಕ್ ಮಾಡಿ. ಆಕ್ಚುಲಿ ಎಲೆಕ್ಟ್ರಿಸಿಟಿ ಬಿಲ್ 4 ರಿಂದ 5 ಸತಿ ಅಂದ್ರೆ ಪೈಸಾ ಲೆಕ್ಕದಲ್ಲಿ ಜಾಸ್ತಿ ಆಗಿದೆ. 1 ರೂಪಾಯಿ 10 ರೂಪಾಯಿ ಈ ತರ ಆಗಿಲ್ಲ, ಪೈಸಾ ಲೆಕ್ಕದಲ್ಲಿ ಜಾಸ್ತಿ ಆಗಿದೆ. ಪೈಸಾ ಲೆಕ್ಕದಲ್ಲಿ ಜಾಸ್ತಿ ಆದಾಗ ನಮ್ಗಳಿಗೆ ತೊಂದರೆ ಅಂತೂ ಖಂಡಿತ ಆಗುತ್ತೆ. ಅಂಡ್ ಅದಷ್ಟೊಂದು ಗೊತ್ತಾಗೋದಿಲ್ಲ ಪೈಸಾ ಲೆಕ್ಕದಲ್ಲಿ ನಮ್ಗೆ ಮ್ಯಾಟರ್ ಅದೇ. ಪೈಸಾ ಲೆಕ್ಕದಲ್ಲಿ ಖಂಡಿತವಾಗ್ಲೂ ಬೆಲೆ ಜಾಸ್ತಿ ಆಗಿದೆ. ನೀವು ಕರೆಕ್ಟ್ ಆಗಿ ನಿಮ್ಮ ಒಂದು ಎಲೆಕ್ಟ್ರಿಸಿಟಿ ಬಿಲ್ ನ ತೆಗೆದು ನೋಡಿ ಗೊತ್ತಾಗುತ್ತೆ. 3-4 ಸತಿ ಪ್ರೈಸ್ ಜಾಸ್ತಿ ಆಗಿದೆ. 30, 31, 32 ಕಂತಿನ ಹಣ ಇನ್ನ ಜಮಾ ಆಗಿಲ್ಲ. 31 ರಿಲೀಸ್ ಆಗಿಲ್ಲ. ಇವ್ರು ಯಾರು 32ಕ್ಕೂ ಹೋಗ್ಬಿಟ್ಟಿದ್ದಾರೆ. ಅಮೌಂಟ್ ಇನ್ನ ಜಮಾ ಆಗಿಲ್ಲ, ರಿಲೀಸ್ ಆಗಿಲ್ಲ. 31 ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ. ತುಂಬಾ ಜನ ನನಗೆ 31 ಕಂತಿನ ಹಣದ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ. ಬಂದಿಲ್ಲ. ನೀವೆಲ್ಲ ಮೇಜರ್ ಆಗಿ ಕಾಮನ್ ಕಮೆಂಟ್ಸ್ ಗಳೇ ಇರ್ತವೆ. ಸೊ ಅದರಲ್ಲಿ ಸ್ವಲ್ಪ ಫಿಲ್ಟರ್ ಮಾಡಿ ನಾನು ಉತ್ತರ ಕೊಡ್ತಾ ಇರ್ತೀನಿ. ಅಂಡ್ ಇವಾಗ ಗೃಹಲಕ್ಷ್ಮಿ ಬಗ್ಗೆ ನಾನು ಹೇಳೋದು, 30ನೇ ಕಂತಿನ ಹಣ ಇನ್ನೂ ಜಮಾ ಆಗ್ತಾ ಇದೆ, ಇನ್ನೂ ಬರುತ್ತೆ. ಈ ವಾರ ಎಲ್ಲ ಪೂರ್ತಿ ಬರುವಂತ ಚಾನ್ಸಸ್ ಇದೆ. ನಿಮಗೆ ತಲೆ ಕೆಡ್ಸ್ಕೊಂಡ್ಬಿಡ್ರಿ, ಹಣ ಬರುತ್ತೆ. ನಿಮಗೇನು ಮೋಸ ಅಂತೂ ಖಂಡಿತವಾಗ್ಲೂ ಆಗಲ್ಲ. ಇದಾದ್ಮೇಲೆ ಯುವ ನಿಧಿ ಹಣ ಬಂದಿಲ್ಲ, ಇನ್ನು ಅದ್ರ ಬಗ್ಗೆ ಯಾವ್ದೇ ರೀತಿಯಾಗಿರುವಂತ ಅಪ್ಡೇಟ್ಸ್ ಇಲ್ಲ. ಒಟ್ನಲ್ಲಿ ಹಣ ಬಂದಿಲ್ಲ ಅನ್ನೋದು ಮಾತ್ರ ಕನ್ಫರ್ಮ್ ಆಗಿದೆ. ಯಾಕಂದ್ರೆ ನೀವುಗಳು ಕಮೆಂಟ್ ಹಾಕ್ತಾ ಇದ್ದೀರಾ. ತುಂಬಾ ಜನಕ್ಕೆ ತೊಂದರೆ ಆಗಿದೆ ಅನ್ನೋದು ಗ್ಯಾರಂಟಿ. ಇದಾದ್ಮೇಲೆ ಗೃಹ ಜ್ಯೋತಿ ಯೋಜನೆ ಬಗ್ಗೆ ಮಾತಾಡಿದ್ರೆ, ಎಲೆಕ್ಟ್ರಿಸಿಟಿ ಬಿಲ್ಲು ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗುತ್ತೆ. ಬಿಕಾಸ್ ಎಲ್ಲಾನು ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಿರೋ ಕಾರಣ ಎಲೆಕ್ಟ್ರಿಸಿಟಿ ಬಿಲ್ಲು ಜಾಸ್ತಿ ಆದಾಗ ಗೃಹ ಜ್ಯೋತಿಗೆ ಸ್ವಲ್ಪ ಹೊಡೆತ ಬೀಳುವಂತ ಚಾನ್ಸಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಯಾವಾಗ ಪ್ರಾರಂಭ, ಇದಂತೂ ಮೆಜಾರಿಟಿ ನನ್ನ ಕಮೆಂಟ್ಸ್ ಗಳಲ್ಲಿ ಇರುತ್ತೆ. ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಪ್ರಾರಂಭ ಆಗಿಲ್ಲ, ಸದ್ಯದ ಮಟ್ಟದಲ್ಲಿ ಕೊಡೋದು ಡೌಟ್ ಆಗಿದೆ. ಸೊ ಇವಾಗ ಆಲ್ಮೋಸ್ಟ್ ಒಂದು 18 ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ವರ್ಗಾವಣೆ ಕ್ಯಾನ್ಸಲ್ ಎಲ್ಲ ಮಾಡಿನೂ 18 ಲಕ್ಷ ರೇಷನ್ ಕಾರ್ಡ್ಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಆಕ್ಚುಲಿ ಸ್ಲಾಟ್ ಖಾಲಿ ಇದೆ. ಬಟ್ ಅದಕ್ಕೆ ಗ್ರೀನ್ ಸಿಗ್ನಲ್ ಗವರ್ಮೆಂಟ್ ಕೊಡ್ತಾ ಇಲ್ಲ. ಸೊ ಕಾಂಗ್ರೆಸ್ ಗ್ಯಾರಂಟಿ ಬಂದಾಗಿಂದ ಅಥವಾ ಕಾಂಗ್ರೆಸ್ ಗವರ್ಮೆಂಟ್ ಬಂದಾಗಿಂದ ಇದುವರೆಗೂ ಹೊಸ ರೇಷನ್ ಕಾರ್ಡ್ಗೆ ಇನ್ ಜನರಲ್ ಪಬ್ಲಿಕ್ ಗಳಿಗೆ ಅವಕಾಶನ ಕೊಟ್ಟಿಲ್ಲ. ಅದು ಬಿಟ್ಟು ಹೆಲ್ತ್ ಎಮರ್ಜೆನ್ಸಿ ಮತ್ತೆ ನಿಮ್ಗೆ ಶ್ರಮ ಕಾರ್ಡ್ ಇದ್ದವ್ರಿಗೆಲ್ಲ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಕೊಟ್ರು. ಬಟ್ ಇನ್ ಜನರಲ್ ಅಪ್ಲಿಕೇಶನ್ಸ್ ನ ಕಳೆದ 3 ವರ್ಷದಿಂದ ಕರ್ನಾಟಕದಲ್ಲಿ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಸರ್ವರ್ನ ಓಪನ್ ಮಾಡಿಲ್ಲ. ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ಸೊ ರೇಷನ್ ಕಾರ್ಡ್ ಬಗ್ಗೆ ಅಂತೂ ಆಸೆ ಬಿಟ್ಟು ಬಿಡಿ. ಹೆಲ್ತ್ ಎಮರ್ಜೆನ್ಸಿ ಅದು ಇದು ಇದ್ರೆ ನೀವು ಯುಟಿಲೈಸ್ ಮಾಡ್ಕೋಬಹುದು. KYC ವಿಚಾರ ಅದು ಯಾವಾಗ್ಲೂ ನಡೀತಾನೆ ಇರುತ್ತೆ, ಅದನ್ನು ಮಾಡಿಸ್ಕೋಬಹುದು. ಅಂಡ್ ಗೃಹ ಲಕ್ಷ್ಮಿ ವಿಚಾರ ಇವಾಗ ಬಯೋಮೆಟ್ರಿಕ್ ಎಲ್ಲ ಮಾಡ್ಬೇಕು, ಇನ್ನ ಶುರುವಾಗಿಲ್ಲ. ನೀವು ಹೋಗಿ ಸೈಬರ್ ಸೆಂಟರ್ ಬೆಂಗಳೂರು 1 ಕರ್ನಾಟಕ 1 ಮುಂದೆ ನಿಂತ್ಕೊಳ್ಳೋಕೆ ಹೋಗ್ಬೇಡಿ, ಇನ್ನ ಶುರುವಾಗಿಲ್ಲ. ನಾನು ಅಪ್ಡೇಟ್ ನ ಖಂಡಿತವಾಗ್ಲೂ ಮಾಡ್ತೀನಿ. ಜೂನ್ ಮೊದಲನೇ ವಾರದಲ್ಲಿ ಬದಲಾವಣೆಗಳು ಆಗುವಂತ ಸಾಧ್ಯತೆಗಳು ಇದಾವೆ. ಎಲ್ಲಾ ವಿಚಾರವಾಗಿನೂ ನಾನು ಎಲ್ಲಾ ವಿಡಿಯೋದಲ್ಲೂ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಸಿಗ್ತಾರಣ ಮತ್ತೊಂದಷ್ಟು ವಿಡಿಯೋ ಅಲ್ಲಿ. ನಮಸ್ಕಾರ.